ನಮಸ್ಕಾರ ಸ್ನೇಹಿತರೆ, ನನ್ನ ಭಾವಿ ಶಿಕ್ಷಕ, ದೈಹಿಕ ಶಿಕ್ಷಕರಿಗೆ ಮತ್ತು ಇತರೆ ಟೀಚರ್ಗೆ ಸ್ವಾಗತ ಕೊಡ್ತಾ, ಇವತ್ತೇನು ವಾಲಿಬಾಲ್ ಅಲ್ಲ, ಅದು ವಾಲಿಬಾಲ್ ಆಗಬೇಕು. ಸಾರಿ, ಸೆಕೆಂಡ್. ವಾಲಿಬಾಲ್ ಆಗಬೇಕಿತ್ತದು, ವಾಲಿಬಾಲ್ ಆಗೈತೆ. ಓಕೆನಾ. ವಾಲಿಬಾಲ್ಗೆ ಸಂಬಂಧಿಸಿ 30 ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಹಾಕಿದ್ದೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ವಾಲಿಬಾಲ್ ಆಟವನ್ನು ಯಾರು ಕಂಡುಹಿಡಿದ್ರು? ವಾಲಿಬಾಲ್ ಆಟವನ್ನು ವಾಲಿಬಾಲ್ ಆಗೈತೆ ಸರ್, ಎಲ್ಲ ಕಡೆನೂ ವಾಲಿಬಾಲ್ ಆಗೈತೆ, ಅದು ವಾಲಿಬಾಲ್ ಮಾಡ್ಕೊಂಬಿಡಿ. ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು ಅಂತ ಒಂದು ಕ್ವಶನ್ ಇದೆ. ಇಲ್ಲ ಆನ್ಸರ್ ಕೊಟ್ಟಿದ್ದಾರೆ, ಯಾರು ಸರಿಯಾದ ಉತ್ತರ ಅಂಥೇಳಿ. ವಿಲಿಯಂ ಜಿ ಮಾರ್ಗನ್. ಯಾವ ದೇಶದವರಪ್ಪ ಅಂದರೆ, ಇವರು ಯು ಎಸ್ ಎ ಅಮೇರಿಕಾದ ದೇಶದವರು ಈ ಒಂದು ವಾಲಿಬಾಲ್ ಆಟವನ್ನು ಕಂಡುಹಿಡಿತಾರೆ. ಹಾಗಾದ್ರೆ ಇನ್ನೂ 3 ಕ್ವಶನ್ ಇದಾವಪ್ಪ. ಜೇಮ್ಸ್ ನೈಸ್ಮಿತ್ ಯಾವ್ದು ಕಂಡುಹಿಡಿದಾರೆ ಅಂದರೆ ಬ್ಯಾಸ್ಕೆಟ್ಬಾಲ್ನ ಪಿತಾಮಹ ಅಂತ ಕರೀತಾರೆ. ಅದೇ ರೀತಿಯಾಗಿ PRD ಕೋಬರ್ಟಿನ್ ಇವರು 1896ರಲ್ಲಿ ಒಲಿಂಪಿಕ್ನ ಕಂಡುಹಿಡ್ತಾರೆ. ಅದರಿಂದ ಆಧುನಿಕ ಒಲಿಂಪಿಕ್ನ ಪಿತಾಮಹ ಅಂತ ಕರೀತಾರೆ. ಓಕೆನಾ. ಅದೇ ರೀತಿಯಾಗಿ ವಾಲಿಬಾಲ್ಗೆ ಈ ನಿಯಮಗಳನ್ನ ರಚನೆ ಆಗಿದೆ ಯಾವಾಗಂದರೆ 1917ರಲ್ಲಿ ಈ ವಾಲಿಬಾಲ್ನ ನಿಯಮ ರೂಪಣೆ ಮಾಡಿದಾರೆ ಅಂದರೆ ಇದೇ ವಿಲಿಯಂ ಜಿ ಮಾರ್ಗನ್. 1947ರಲ್ಲಿ ಏನಾಗುತ್ತೆ, ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತೆ. ಯಾವಾಗ ಅಂದರೆ 1947ರಲ್ಲಿ ಏನು ಸ್ಥಾಪನೆ ಆಗುತ್ತೆ, ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತದೆ. ಇದನ್ನೇನಂತಾರೆ, ಫಿಬ್ಬಾ, ಫೆಡರೇಷನ್ ಇಂಟರ್ನ್ಯಾಷನಲ್ ದ ವಾಲಿಬಾಲ್. ಇದರ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪಾಲ್ ಲಿಬಾವುಡ್. ಈಗ ಪ್ರಸ್ತುತ ಯಾರವರೇ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ. ಅದೇ ರೀತಿ ಮುಂದುವರೆದಿನ ಏನಪ್ಪ ಇದೆ ಅಂದರೆ 1949ರಲ್ಲಿ ವಾಲಿಬಾಲ್ನಲ್ಲಿ ವರ್ಲ್ಡ್ ಕಪ್ ಸ್ಪರ್ಧೆಗಳು ಪ್ರಾರಂಭವಾಗುತ್ತೆ. ಯಾವಾಗಂದರೆ 1949ರಲ್ಲಿ. ವಾಲಿಬಾಲು ಒಲಿಂಪಿಕ್ ಯಾವಾಗ ಜಾಯ್ನ್ ಆಗುತ್ತೆ ಅಂದರೆ 1964. ನೆನ್ಪಿಟ್ಕೊಳ್ಳಿ, 1964ರಲ್ಲಿ ಅಧಿಕೃತವಾಗಿ ವಾಲಿಬಾಲು ಒಲಿಂಪಿಕ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತದೆ. ಹಾಗಾದರೆ ಇಂಡಿಯಾದಲ್ಲೂ ಒಂದು ವಾಲಿಬಾಲ್ ಸಂಸ್ಥೆ ಇರಲೇಬೇಕಲ್ಲ, ಒಂದು ಫೆಡರೇಷನ್ ಅಂತ ಇರಲೇಬೇಕಲ್ಲ. ಅದು ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1951ರಲ್ಲಿ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತದೆ. ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1951. ಇದು ಪ್ಯಾರಿಸ್ ಒಲಿಂಪಿಕ್ಗೆ ಯಾವಾಗ ಟೋಕಿಯೋ ಒಲಿಂಪಿಕ್ನಲ್ಲಿ ಯಾವಾಗ ಜಾಯ್ನ್ ಆಗುತ್ತೆ ಅಂದರೆ 1964ರಲ್ಲಿ ವಾಲಿಬಾಲ್ ಸೇರ್ಪಡೆ ಆಗುತ್ತೆ. ಇದಕ್ಕೆ GN ಮಾರ್ಗನ್ ಯಾವಾಗ ಇದರ ವಾಲಿಬಾಲ್ನ ನಿಯಮಗಳು ರೂಪಿಸ್ತಾರೆ ಅಂದರೆ 1917ರಲ್ಲಿ ಇರಿಸ್ತಾರೆ. ಈ ಒಂದು ವಾಲಿಬಾಲ್ ಆಟ ಯಾವ ಪದದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಲವ್ ಹಾಲ್ ಅಂತ ಸ್ಟಾರ್ಟ್ ಆಗುತ್ತೆ. ಲವ್ ಹಾಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಹಾಗಾದರೆ ಮುಂದಿನ ಕ್ವಶನ್ ನೋಡೋಣ. ಈ ವಾಲಿಬಾಲ್ ಯಾವಾಗ ಕಂಡುಹಿಡಿತಾರೆ ಅಂದರೆ 1895ರಲ್ಲಿ ಬರುತ್ತೆ ಪ್ರಚಲಿತವಾಗಿ. ಓಕೆನಾ. ಆಮೇಲೆ ಇದು ಮೊದಲಿಗೆ ವಾಲಿಬಾಲ್ ಅಂತ ಕರೆಯಲ್ಲ, ಇದಕ್ಕೊಂದು ಹಳೆಯ ಹೆಸರಿರುತ್ತೆ. ಆ ಹೆಸರು ಏನಪ್ಪ ಅಂದರೆ ಮಿಂಟೋ ನೆಂಟ್ ಅಂತ ಆಗಿರ್ತದೆ. ವಾಲಿಬಾಲ್, ಇದು ವಾಲಿಬಾಲ್ ಆಗೈತೆ, ಸಾರಿ ಪದನ ಇದು ಮಾಡ್ಕೊಳ್ಳಿ. ವಾಲಿಬಾಲ್ ಆಟವನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು? ಇನ್ನೊಂದು ರಿಪಿಟೇಷನ್ ಮಾಡ್ತೀನಿ ಕ್ವಶನು. ವಾಲಿಬಾಲ್ ಆಟವನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು ಅಂದರೆ ಇಲ್ಲೆಲ್ಲ ಕೊಟ್ಟೋರು ಗ್ರೀನಿಂಕಲ್ಲಿ 1895ರಲ್ಲಿ ವಾಲಿಬಾಲ್ ಕ್ರೀಡೆಯನ್ನು ಪರಿಚಿತಗೊಳಿಸಲಾಗುತ್ತದೆ. ವಾಲಿಬಾಲ್ ಆಟದ ಮೈದಾನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಕೋರ್ಟ್ ಅಂತಲೂ ಕರೀತಾರೆ. ಅದರ ಅಳತೆ ಬಂದು ಇಲ್ಲಿ ಕೊಟ್ಬಿಡೋರು ಆನ್ಸರ್ ಆಲ್ರೆಡಿ. 18 ಮೀಟರ್ ಇಂಟು 9 ಮೀಟರ್. ಇದರ ಅಳತೆ ಬಂದು 18 ಇಂಟು 9 ಮೀಟರ್. ಆದರೆ ವಾಲಿಬಾಲ್ನಲ್ಲಿ 2 ಸೈಡಲ್ಲಿ ಹಿಂಗೆ ಕಂಬಗಳು ಇರ್ತಾವಲ್ಲ, 2 ಸೈಡಲ್ಲೂ ಕಂಬಗಳು ಇರ್ತಾವಲ್ಲ, ಈ ಕಂಬದ ಎತ್ತರ ಬಂದು 2 ಮೀಟರ್ 2.55 ಮೀಟರ್ ಇರುತ್ತೆ. 2.55 ಮೀಟರ್ ಇರುತ್ತದೆ. ಈ ಒಂದು ಗೇಮ್ ಆಟ ಆಡಬೇಕು ಅಂದರೆ ಒಂದು ಬಾಲ್ ಬೇಕೇ ಬೇಕು. ಆ ಬಾಲ್ನ ತೂಕ ಬಂದು ಎಷ್ಟಿರುತ್ತೆ ಅಂದರೆ 260 ಗ್ರಾಮಿಂದ 280 ಗ್ರಾಮ್ ಇರುತ್ತದೆ. ಆ ಬಾಲ್ ಒಳಗಡೆ ಇರ್ತೈತಲ್ಲ, ಏರ್ ಎಷ್ಟಿರಬೇಕಂದ್ರೆ ಪ್ರೆಸರು 300ರಿಂದ 325 ಕಿಲೋಗ್ರಾಮ್ ಇರುತ್ತದೆ. ಆ ಬಾಲ್ನ ಸುತ್ತಳತೆ ಎಷ್ಟಿರುತ್ತೆ ಅಂದರೆ 65 ಸೆಂಟಿಮೀಟರಿಂದ 67 ಸೆಂಟಿಮೀಟರ್ವರೆಗೂ ಇರುತ್ತೆ. ಓಕೆನಾ. ಪುರುಷರ ವಾಲಿಬಾಲ್ ನೆಟ್ನ ಎತ್ತರ ಎಷ್ಟು ಅಂತ ಹೇಳಿ ಇನ್ನೊಂದು ಕ್ವಶನ್ ಇದೆ. ಪುರುಷರ ವಾಲಿಬಾಲ್ ಜಾಲ ಅಥವಾ ನೆಟ್ ಅಂತ ಕೇಳಿದರೆ ನೆಟ್ನ ಎತ್ತರ ಎಷ್ಟಿರಬೇಕಂದ್ರೆ 2.43 ಮೀಟರ್. 2.43 ಮೀಟರ್. ಹಾಗಾದರೆ ಮಹಿಳೆಯರಿಗೆ ಎಷ್ಟಿರುತ್ತೆ? ಮಹಿಳೆಯರಿಗೆ 2.24 ಮೀಟರ್ ಇರ್ತದೆ. 2.24 ಮೀಟರ್ ಇರ್ತದೆ. ಆಗಲೇ ಹೇಳಿದ್ನಲ್ಲ, ಕಂಬದ ಎತ್ತರ 2.55 ಮೀಟರ್ ಇರ್ತದೆ. ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಬಂದು ಮಹಿಳೆಯರ ವಾಲಿಬಾಲ್ ಜಾಲದ ನೆಟ್ ಎತ್ತರ ಕೇಳಿದ್ರೆ ಇಲ್ಲ ಆಗಲೇ ಹೇಳಿದ್ನಲ್ಲ 2.24
2.24 ಮೀಟರ್ ಇರುತ್ತದೆ. ಅದೇ ರೀತಿ ವಾಲಿಬಾಲ್ ಪಂದ್ಯದಲ್ಲಿ ಒಂದು ತಂಡದಲ್ಲಿ ಮೈದಾನದಲ್ಲಿ ಆಡುವ ಆಟಗಾರರ ಸಂಖ್ಯೆ, ಒಂದು ಆಟ ಆಡಬೇಕಂದ್ರೆ ಫಸ್ಟ್ ಎಷ್ಟು ಜನ ಇರ್ತಾರಪ್ಪ ಅಂದರೆ 6 ಜನ ಕಂಪಲ್ಸರಿ ಇರಲೇಬೇಕು. ಒಟ್ಟು ಇದ್ರ ಪ್ಲೇಯರ್ ಬಂದು 12 ಜನ ಇರ್ತಾರೆ. ಒಟ್ಟು 6 ಜನ ಆಟ ಆಡೋರು ಇರಲೇಬೇಕಾಗುತ್ತದೆ. ಅದರ ಬದಲಾವಣೆ ಹೆಂಗಿರುತ್ತೆ ಅಂದರೆ 1 2 3 4 5 6 ಇದು ರೊಟೇಷನ್, ಕ್ಲಾಕ್ ವೈಸ್ ರೀತಿ ರೊಟೇಷನ್ ಆಗ್ತಾ ಹೋಗ್ತಾರೆ. ಓಕೆನಾ? ಸರಿ, ಇಲ್ಲಿ 6 ಬರುತ್ತೆ, ಇಲ್ಲಿ 5 ಬರುತ್ತೆ. ಒಂದೇ ಸೆಕೆಂಡು. ಇಲ್ಲ, ಕರೆಕ್ಟು. ಇಲ್ಲಿ 6 ಇಲ್ಲಿ 5 ಆಗುತ್ತೆ. ಕರೆಕ್ಟ್, ರೊಟೇಷನ್ ಕ್ಲಾಕ್ ವೈಸ್ ಬರಬೇಕಲ್ಲ, ಸರ್ವಿಸ್ ಮಾಡೋಕ್ಕೆ ಒಂದಾಗುತ್ತೆ. ಓಕೆನಾ? ಅದೇ ರೀತಿಗೆ 7ನೇ ಕ್ವೆಶ್ಚನ್ ಏನಪ್ಪ ಅಂದರೆ ವಾಲಿಬಾಲ್ ಚೆಂಡನ್ನು ಎದುರಾಳಿ ಅಂಕಣಕ್ಕೆ ಕಳಿಸಲು ಗರಿಷ್ಠ ಎಷ್ಟು ಟಚ್ಗಳಿಗೆ ಅವಕಾಶ ಇರುತ್ತೆ? 3 ಟಚ್ ಮಾಡ್ಬೋದು. ಇಲ್ಲಿ ಬ್ಲಾಕ್ ಟಚ್ ಬಿಟ್ಟು, ಈಗ ಬ್ಲಾಕ್ ಮಾಡೋಕೆ ಹೋಗ್ತಾರೆ, ಅವ್ನು ಸ್ಮ್ಯಾಶ್ ಹೊಡೆದಿರ್ತಾನೆ, ಅದು ಕೌಂಟ್ ಬರಲ್ಲ. ಇನ್ನು ನೆಕ್ಸ್ಟು ಸ್ಟಾರ್ಟ್ ಆಗ್ತಾವಲ್ಲ ಟಚ್ಚು, 3 ಟಚ್ ಆಗುತ್ತೆ, ಒಬ್ಬರಿಗೆ 1 ಟಚ್ ಮಾತ್ರ ಇರ್ತೈತೆ. ಓಕೆನಾ? ಅದೇ ರೀತಿಯಾಗಿ ವಾಲಿಬಾಲ್ ಲಿಬರೋ ಆಟಗಾರ, ಇವರು ಫೇಮಸ್ಸು. ಇದ್ರ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ, ಎಲ್ಲ ಎಕ್ಸಾಮಲ್ಲಿ ಕೇಳಾರೆ. ಇವ್ರ ಕೆಲಸ ಏನಪ್ಪ ಅಂದರೆ ಡಿಫೆನ್ಸಿವ್ ಸ್ಪೆಷಲಿಸ್ಟ್ ಆಗಿರ್ತಾರೆ. ಅಂದರೆ ರಕ್ಷಣಾತ್ಮಕ ಆಟಗಾರನ ಇರ್ತಾನೆ. ಅವ್ನು ಯಾವಾಗ ಬೇಕಾದ್ರೂ ಬದಲಾಯಿಸ್ಬೋದು. ಯಾವಾಗ ಬೇಕಾದ್ರೂ ಈ ಲಿಬರೋ ಆಟಗಾರನ ಬದಲಾಯಿಸ್ಬೋದು. ಈ ಲಿಬರೋ ಆಟಗಾರ ಕೆಲಸ ಏನಪ್ಪ ಅಂದರೆ, ಈ ಲಿಬರೋ ಆಟಗಾರ ಏನು ಮಾಡ್ತಾನೆ ಅಂದರೆ, ಬ್ಲ್ಯಾಕ್ ಝೋನಲ್ಲಿ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಕೊಳ್ಬೋದು. ಬ್ಲ್ಯಾಕ್ ಲೈನ್ ಅಂದರೆ 9 ಮೀಟರ್ ಇರ್ತೈತಲ್ಲ, ಅಲ್ಲಿ ಯಾವಾಗ ಬೇಕಾದ್ರೂ ಕೂಡ ಬದಲಾವಣೆ ಮಾಡ್ಕೊಳ್ಬೋದು. ಆದರೆ ಇದು ಏನು ಮಾಡೋಂಗಿಲ್ಲ ಅಂದರೆ, ಅಟ್ಯಾಕಿಂಗ್ ಮಾಡೋಂಗಿಲ್ಲ, ಬ್ಲಾಕಿಂಗ್ ಮಾಡೋಂಗಿಲ್ಲ. ಫ್ರಂಟ್ ಝೋನ್ಗೆ ಹೋಗಿ ಅಟ್ಯಾಕ್ ಮಾಡೋಂಗಿಲ್ಲ, ಬ್ಲಾಕ್ ಮಾಡೋಂಗಿಲ್ಲ. ಹಾಗೂ ಇನ್ನೊಂದು ಏನಪ್ಪ ಅಂದರೆ, ನೆಟ್ ಮೇಲಕ್ಕೆ ಎಗರಿ ಚೆಂಡನ್ನು ಹೊಡೆಯುವಂತಿಲ್ಲ, ಬಲೆ ಮೇಲಕ್ಕೆ ಎಗರಿ. ಈತ ಸರ್ವಿಸ್ ಮಾಡುವ ಯಾವುದೇ ಅವಕಾಶಗಳು ಇರಲ್ಲ. ಓಕೆನಾ? ಅಂಡರ್ ಆರ್ಮ್ ಆಟ ಆಡುವ ಅವಕಾಶ ಮಾತ್ರ ಇರ್ತದೆ. ಇರ್ತದೆ. ಲಿಬ್ರೋ ಆಟಗಾರ ಎಷ್ಟು ಸರಿ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಆದರೆ ಈತನನ್ನು ಬದಲಾವಣೆ ನಿಯಮದಡಿ ತರಲು ಸಾಧ್ಯವಿಲ್ಲ. ಮುಂದಿನ ಸಾಲನ ಆಟಗಾರ ಇರ್ತಾರೆ, ಫ್ರಂಟ್ ಝೋನಲ್ಲಿ ಇರ್ತಾರೆ, ಅವರಿಗೆ ಫಿಂಗರ್ನಿಂದ ಮಾತ್ರ ಪಾಸ್ ಕೊಡಬೇಕಾಗ್ತದೆ. ಆದರೆ ಆ ಪಾಸ್ ಕೊಟ್ಟಂತ ಹಿಟ್ ಮಾಡೋಂಗಿಲ್ಲ. ಹಿಂದಿನ ಸಾಲಲ್ಲಿ ಬೇಕಾದ್ರೆ ಕೊಟ್ಟರೆ, ಬ್ಯಾಕ್ ಝೋನಲ್ಲಿ ಕೊಟ್ಟರೆ ಅವರು ಹಿಟ್ ಮಾಡೋ ಅವಕಾಶ ಇರ್ತದೆ. ಓಕೆನಾ? ಲಿಬ್ರೋ ಆಟಗಾರ ಬಗ್ಗೆ ಇಷ್ಟು ತಿಳ್ಕೊಳ್ಳಿ. ಇವರೊಂದು ಡಿಫ್ರೆಂಟ್ ಕಲರ್ ಡ್ರೆಸ್ ಹಾಕಿರಬೇಕು. ಅದರಲ್ಲಿ ಐಡೆಂಟಿಫೈ ಆಟಗಾರನಾಗಿರ್ತಾನೆ, ಅವನು ಡಿಫೆನ್ಸಿವ್ ಸ್ಪೆಷಲಿಸ್ಟ್ ಆಗಿರ್ತಾನೆ ಲಿಬ್ರೋ ಆಟಗಾರರ ಬಗ್ಗೆ. ಓಕೆನಾ? ಇವ್ರದ್ದು ಎದೆ ಸಂಖ್ಯೆ ಆಟಗಾರಂತೆ, ಆದರೆ ಎದೆ ಸಂಖ್ಯೆ ಇತರ ಆಟಗಾರರಂತೆ ಇರಬೇಕು. ಇವ್ರಿಗೂ ಕೂಡ ಏನಂದರೆ ಚೆಸ್ಟ್ ನಂಬರ್ ಕೊಟ್ಟಿರಬೇಕಾಗುತ್ತದೆ. ಈತನಿಗೆ ಸರ್ವಿಸ್ ಮಾಡುವ ಅವಕಾಶ ಇರಲ್ಲ, ಬಲೆ ಎತ್ತರದ ಮೇಲೆ ಚೆಂಡನ್ನು ಹೊಡೆಯುವಂತಿಲ್ಲ, ಈತ ಆಕ್ರಮಣಕಾರಿ ಅಥವಾ ಬ್ಲಾಕಿಂಗ್ ಮಾಡುವಂತಿಲ್ಲ. ಫ್ರಂಟ್ ಝೋನಿಗೆ ಬಂದರೆ ಬರೀ ಅಂಡರ್ ಆರ್ಮ್ ಪಾಸ್ ಮಾತ್ರ ಕೊಡಬೇಕು. ಹಾಗೆ ಅಟ್ಯಾಕ್ ಹಿಟ್ ಮಾಡುವಂತಿಲ್ಲ. ಇನ್ನು ಬೇಕಾದ್ರೆ ಬ್ಯಾಕ್ ಝೋನಲ್ಲಿದ್ದರೆ ಮಾಡ್ಬೋದು, ಹಿಟ್ ಹೊಡೆಯಂಗಿಲ್ಲ. ಓಕೆನಾ? ಅದೇ ಕ್ವಶನ್ ಬಂದು ನೋಡಿ, ಲಿಬ್ರೋ ಆಟಗಾರನಿಗೆ ಯಾವುದು ಮಾಡಲು ಅನುಮತಿ ಇಲ್ಲ ಅಂದರೆ, ಸರ್ವ್ ಮಾಡುವುದು ಮತ್ತು ಆಕ್ರಮಣಕಾರಿ ಶಾಟ್ ಮಾಡುವಂತಿಲ್ಲ. ಅವನು ಏನು ಮಾಡ್ಬೋದು ಅಂದರೆ, ಡಿಫೆನ್ಸ್ ಮಾಡ್ಕೊಬೋದು, ಪಾಸ್ ಮಾಡ್ಬೋದು, ಆಟಗಾರರ ಬದಲಾವಣೆ ಮಾಡ್ಬೋದು. ಓಕೆನಾ? ಆನ್ಸರ್ ಬಂದು ಸರ್ವ್ ಮಾಡುವುದು ಅಥವಾ ಆಕ್ರಮಣಕಾರಿ ಹಿಟ್ ಮಾಡೋಂಗಿಲ್ಲ. 10ನೇ ಕ್ವಶನ್ ಬಂದು, ಸಾಮಾನ್ಯ ಸೆಟ್ ಒಂದನ್ನು ಗೆಲ್ಲಲು ಎಷ್ಟು ಪಾಯಿಂಟ್ಗಳು ಬೇಕು? ಇದೆಲ್ಲ ಕಾಮನ್, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, 25 ಪಾಯಿಂಟ್ಗಳು ಬೇಕೇ ಬೇಕು. ಆದರೆ 5ನೇ ಸೆಟ್ಟಿಗೆ ಬಂದಾಗ 15 ಪಾಯಿಂಟ್ ಮಾತ್ರ ಆಗಿರ್ತದೆ. 8 ಪಾಯಿಂಟ್ ಯಾವ ಅಂಕ ಮುಂಚೆ ಪಡೀತಾ ಆ ಅಂಕ ತಂಡವನ್ನು ಅಂದರೆ ಬದಲಾವಣೆ ಮಾಡ್ಕೊಬೇಕು, ಕೋಡ್ ಚೇಂಜ್ ಮಾಡ್ಕೊಬೇಕು. ಅದೇ ರೀತಿಗೆ ಇಲ್ಲೇ ಕೊಟ್ಟರಲ್ಲ, ನಿರ್ಣಾಯಕ 5ನೇ ಸೆಟ್ ಗೆಲ್ಲಲು ಎಷ್ಟು ಪಾಯಿಂಟ್ ಗಳಿಸ್ಬೇಕಂದ್ರೆ ಜಸ್ಟ್ 15 ಪಾಯಿಂಟ್ಸ್. ಯಾರು ಮಾಡ್ತಾರೋ ಅವರು. ಈಗ 15 ಪಾಯಿಂಟ್ ಸಮ ಆಗ್ಬಿಡ್ತು, 14 ಪಾಯಿಂಟ್ ಬಂತಂದರೆ ಕಂಟಿನ್ಯೂಸ್ 2 ಪಾಯಿಂಟ್ ಯಾರು ಪಡ್ಕೊತಾರೋ ಅವರು ಗೆಲ್ತಾ ಹೋಗ್ತಾರೆ ಮ್ಯಾಚು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಸರ್ವ್ ಮಾಡಿದ ಚೆಂಡ್ ನೆಟ್ಗೆ ತಗಲಿ ಎದುರಾಳಿ ಅಂಕಣಕ್ಕೆ ಬಿದ್ದರೆ ಏನಂತ ಹೇಳ್ತಾರೆ? ಇನ್ ಪ್ಲೇ ಅಂತ ಹೇಳ್ತಾರೆ. ಇನ್ ಪ್ಲೇ, ಆಟವನ್ನು ಮುಂದುವರಿಸ್ಬೋದು ಅಂತೇಳಿ ಸರ್ವ್ ಮಾಡ್ಬೇಕಾದ್ರೆ ನೆಟ್ಟಾಗಿ ಗ್ರೌಂಡ್ ಒಳಗಡೆ ಬಿದ್ದರೆ ಅದನ್ನು ಆಟವನ್ನು ಪ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಗುಡ್ ಸರ್ವಿಸ್ ಆಗುತ್ತೆ ಅಷ್ಟೇ, ಗುಡ್ ಸರ್ವಿಸ್ ಆಗುತ್ತೆ. ನೆಕ್ಸ್ಟು, ವಿಶ್ವ ವಾಲಿಬಾಲ್ ನಿಯಂತ್ರಣ ಮಂಡಳಿಯ ಪೂರ್ಣ ರೂಪವೇನೆಂದರೆ ದ ಫೆಡರೇಷನ್ ಇಂಟರ್ನ್ಯಾಷನಲ್ ದ ವಾಲಿಬಾಲ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1947ರಲ್ಲಿ ಪ್ಯಾರಿಸ್ನಲ್ಲಿ ಈ ಒಂದು ಸ್ಥಾಪನೆ ಆಗುತ್ತೆ, ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತದೆ. ನೆಕ್ಸ್ಟ್ 14ನೇ ಕ್ವಶನ್ ಏನಪ್ಪ ಅಂದರೆ, ವಾಲಿಬಾಲನ್ನು ಮೊದಲ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಯಾವಾಗ ಸೇರಿಸಲಾಯಿತು? ನೋಡಿ, ಇಲ್ಲೇ ಕೊಟ್ಟಿದ್ದೀನಿ, 1964ರಲ್ಲಿ. ಎಲ್ಲ ವಾಲಿಬಾಲ್ ಆಗೈತಿ, ಇದು ವಾಲಿಬಾಲ್ 1964ರಲ್ಲಿ ಈ ಒಂದು ವಾಲಿಬಾಲ್ ಕ್ರೀಡೆ. ಸರ್ವ್ ಮಾಡಿದ ಚೆಂಡು ಯಾವುದೇ ಎದುರಾಳಿ ಆಟಗಾರನಿಗೆ ತಾಗದೆ ನೇರವಾಗಿ ಅಂಕಣದಲ್ಲಿ ಬಿದ್ದು ಸಿಗುವ ಪಾಯಿಂಟ್ಗೆ ಏನಂತಾರೆ ಕೇಳ್ತಾರೆ. ನೋಡಿ, ಹ್ಯಾಸ್ ಅಂತ ಕರೀತಾರೆ. ಓಕೆನಾ? ಹ್ಯಾಕ್ಸ್ ಅಂತ ಕರೀತಾರೆ. ಇದೊಂದು ಪಾಯಿಂಟ್ ಗೊತ್ತಿದೆ.
ನೋಟ್ ಮಾಡ್ಕೊಳ್ಳಿ. ಇಂಥ ಕ್ವಶನ್ಗಳು ಐತಿ. ಯಾಕೆಂದರೆ ಈಗೆಲ್ಲ ಕಾಂಪಿಟೇಟಿವ್ ಜಾಸ್ತಿ ಇದೆಯಪ್ಪ. ಎಲ್ಲರೂ ಓದಿರೋ ಥರ ನಾವು ಓದ್ಕೊಳ್ಳೋದ್ರಾಗಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದ್ರೆ ಆಗುತ್ತೆ. ನೋಡಿ, ಈ ಥರ ಕ್ವಶನ್ಗಳು ಬುಕ್ಕಲ್ಲಿ ಸಿಗ್ತಾಯಿಲ್ಲ. ಚೆಂಡನ್ನು ಬಲವಾಗಿ ಎದುರಾಳಿ ಅಂಕಣದ ಕಡೆಗೆ ಕೆಳಮುಖವಾಗಿ ಹೊಡೆಯುವ ಆಕ್ರಮಣಕಾರಿ ವಿಧಾನಕ್ಕೆ ಏನಂತಾರೆ? ಸ್ಪೈಕ್ ಅಂತಾರೆ ಅಥವಾ ಸ್ಮ್ಯಾಶ್ ಅಂತಾರೆ. ಸ್ಪೈಕ್ ಅಥವಾ ಸ್ಮ್ಯಾಶ್ ಅಂತಾರೆ. 3 ಮೀಟರ್ ಜೋನ್ ಒಳಗಡೆ ಬೀಳ್ಬಿಡ್ತಾಳಲ್ಲ, ಅದಕ್ಕೆ ಸ್ಪೈಕ್ ಅಥವಾ ಸ್ಮ್ಯಾಶ್ ಅಂತ ಕರೀತಾರೆ. ಅದೇ ರೀತಿಯಾಗಿ 17ನೇ ಕ್ವಶನ್ ಏನಪ್ಪ ಅಂದರೆ, ವಾಲಿಬಾಲ್ ಅಟ್ಯಾಕ್ ಲೈನ್ ನೆಟ್ಟಿಂದ ಎಷ್ಟು ದೂರದಲ್ಲಿದೆ? ನೆಟ್ಟಿನಿಂದ ಎಷ್ಟು ದೂರ ಇರುತ್ತಪ್ಪ? ಸೆಂಟ್ರಲ್ ಲೈನಿಂದ 3 ಮೀಟರ್ ಇರುತ್ತೆ. ಈಗ ಹಿಂಗಿರುತ್ತಲ್ವ ಕೋರ್ಟ್ ಹಿಂಗಿರುತ್ತೆ. ಇದು ಸೆಂಟ್ರಲ್ ಲೈನಿಂದ ಇಲ್ಲಿ 3 ಮೀಟ್ರು. ಇದು ಅಟ್ಯಾಕಿಂಗ್ ಲೈನ್. ಕರೆಕ್ಟ್ ತಾನೆ? ಇದು ಅಟ್ಯಾಕಿಂಗ್ ಲೈನ್. ಓಕೆನಾ? ಅದೇ ರೀತಿಯಾಗಿ 18ನೇ ಕ್ವಶನ್ ಏನಪ್ಪ ಅಂದರೆ, ತಂಡವು ಸರ್ವ್ ಪಡೆದಾಗ ಆಟಗಾರರು ಯಾವ ದಿಕ್ಕಿನಲ್ಲಿ ಸರದಿ ಬದಲಾಯಿಸಿಕೊಳ್ತಾರೆ ಅಂದರೆ ಆಂಟಿ ಕ್ಲಾಕ್ ವೈಸ್. ಆಗಲೇ ಹೇಳ್ಬಿಟ್ನಲ್ಲ ಫ್ರಂಟಲ್ಲಿ, ಆಂಟಿ ಕ್ಲಾಕ್ ವೈಸ್ ಬದಲಾಗ್ತಾರೆ. ಎಷ್ಟಂದರೆ 1, 5, 6, 2, 3, 4. ಓಕೆನಾ? ಈ ರೀತಿ ಬದಲಾವಣೆ ಆಗುತ್ತದೆ. ಅಧಿಕೃತ ವಾಲಿಬಾಲ್ ಚೆಂಡಿನ ತೂಕ ಎಷ್ಟಿರುತ್ತದೆ? 260ರಿಂದ 280 ಗ್ರಾಮ್ ಇರುತ್ತೆ. 260ರಿಂದ 280 ಗ್ರಾಮ್ ಇರುತ್ತೆ. ಆಗಲೇ ಫ್ರಂಟಲ್ಲಿ ಹೇಳಿದ್ದೀನಿ. ಅಧಿಕೃತ ವಾಲಿಬಾಲ್ ಚೆಂಡಿನ ಪರಿಧಿ ಎಷ್ಟಪ್ಪ ಅಂದರೆ 60ರಿಂದ 67 ಸೆಂಟಿಮೀಟರ್ ಇರುತ್ತೆ. ಅಧಿಕೃತ ವಾಲಿಬಾಲ್ನ ಚೆಂಡಿನ ಪರಿಧಿ ಎಷ್ಟಂದರೆ 65ರಿಂದ 67 ಸೆಂಟಿಮೀಟರ್ ಇರುತ್ತೆ. 21ನೇ ಕ್ವಶನು, ಎದುರಾಳಿ ಸ್ಮ್ಯಾಶ್ ಅನ್ನು ನೆಟ್ ಬಳಿ ಕೈಗಳನ್ನು ಎತ್ತಿ ತಡೆಯುವುದಕ್ಕೆ ಅಂದರೆ ಬ್ಲಾಕಿಂಗು. ಸರಿ ಆನ್ಸರ್, ಬ್ಲಾಕಿಂಗ್ ಅಂತ ಕರೀತಾರೆ. ಓಕೆನಾ? ಅದೇ ರೀತಿಯಾಗಿ 22ನೇದು ವಾಲಿಬಾಲ್ ಮುಂಗೈನಿಂದ ಕೆಳಗಿನಿಂದ ಚೆಂಡನ್ನು ಪಾಸ್ ಮಾಡುವುದನ್ನು ಏನಂತ ಕರೀತಾರೆ? ವಾಲಿಬಾಲ್ನಲ್ಲಿ ಮುಂಗೈ ಫೋರಮಿಂದ ಕೆಳಗಿನಿಂದ ಚೆಂಡನ್ನು ಪಾಸ್ ಮಾಡುವುದಕ್ಕೆ ಏನಂತ ಕರೀತಾರೆ? ಬಂಪ್ ಅಥವಾ ಫೋರಮ್ ಪಾಸ್ ಅಂತ ಕರೀತಾರೆ. ವಾಲಿಬಾಲ್ ಮೈದಾನದ ಆಂಟೆನ ಎಷ್ಟಿರುತ್ತೆ ಅಂದರೆ 1.8 ಮೀಟರ್ ಇರುತ್ತೆ. ಈಗ ಆಂಟೆನ ಹೆಂಗಿರುತ್ತಲ್ವ, ಇದು ನೆಟ್ ಜಾಲಿ. ಇದ್ರ ಮೇಲ್ಗಡೆ ಒಂದು ಆಂಟೆನ ಇರುತ್ತೆ. ಇದು ಎಷ್ಟಿರುತ್ತೆ ಅಂದರೆ 1.80 ಇರುತ್ತೆ. ನೆಟ್ ಮೇಲ್ಗಡೆ ಎಷ್ಟಿರುತ್ತೆ ಅಂದರೆ 80 ಸೆಂಟಿಮೀಟರ್ ಇದೆ. ಇದು ರೆಡ್ ಕಲರಲ್ಲಿ 10 ಮಿನಿ ಸೆಂಟ್ರಿಗೆ ಬಣ್ಣ ಬಳಿದಿರ್ತಾರೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರ್ತದೆ, ಅಥವಾ ಎಲ್ಲೋ ಬ್ಲ್ಯಾಕಲ್ಲಿ ಇರ್ತದೆ. ಓಕೆನಾ? ಅದೇ ರೀತಿಯಾಗಿ ವಾಲಿಬಾಲ್ ಪಂದ್ಯದ ಹಳದಿ ಕಾರ್ಡ್ ಏನು ಕೇಂದ್ರ ಕೊಡ್ತಾರೆ? ಎಚ್ಚರಿಕೆ. ರೆಡ್ ಕೊಟ್ಟರೆ ಅಮಾನತು, ಆ ಪಂದ್ಯ ಆಡೋಂಗಿಲ್ಲ. ವಾಲಿಬಾಲ್ನಲ್ಲಿ ಡಿಗ್ ಎಂದರೇನು? ವಾಲಿಬಾಲ್ನಲ್ಲಿ ಡಿಗ್ ಅಂದರೆ ಬಲವಾದ ಆಕ್ರಮಣಕಾರಿ ಚೆಂಡನ್ನು ರಕ್ಷಿಸುವುದು. ಲೋ ಡಿಫೆನ್ಸ್ ಪಾಸ್ ಅಂತ ಕರೀತಾರೆ. ವಾಲಿಬಾಲ್ನಲ್ಲಿ ಇಂಗ್ಲೀಷಲ್ಲಿ ನೋಡ್ಕೊಂಡಿರಿ ಇಂಥ ಪದಗಳನ್ನ. ಬಲವಾದ ಆಕ್ರಮಣಕಾರಿ ಚೆಂಡನ್ನು ರಕ್ಷಿಸುವುದಾಗುತ್ತೆ. ಅದೇ ರೀತಿ ವಾಲಿಬಾಲ್ ಆರಂಭಿಕದ ಹೆಸರು ಏನಾಗಿದೆ ಅಂದರೆ ಮಿಂಟೋನೆಂಟ್. ಓಕೆನಾ? 27ನೇ ಕ್ವಶನ್, ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆ ಪ್ರಧಾನ ಕಚೇರಿಯಲ್ಲಿ ಲೋಸೆನ್ ಸ್ವಿಟ್ಜರ್ಲ್ಯಾಂಡ್ ಇದೆ. ಒಲಿಂಪಿಕ್ನ ಕೇಂದ್ರ ಕಚೇರಿನೂ ಇಲ್ಲೇ ಇದೆ. ಓಕೆನಾ? ಲೋಸೆನ್ ಸ್ವಿಟ್ಜರ್ಲ್ಯಾಂಡ್ ಇದೆ. ಆಟಗಾರರು ಸರ್ವ್ ಮಾಡುವಾಗ ಕೋರ್ಟ್ನ ಯಾವ ಗೆರೆಯನ್ನು ತುಳಿಯಬಾರ್ದು? ಎಂಡ್ ಲೈನು. ಸಿಂಪಲ್, ಇವೆಲ್ಲ ನೋಡ್ಕೊಂಡಿರ್ತೀರ. ಎಂಡ್ ಲೈನು. ಒಬ್ಬ ಆಟಗಾರನ ಅನುಕ್ರಮವಾಗಿ ಎಷ್ಟು ಬಾರಿ ಚೆಂಡನ್ನು ತಾಗಿಸಬಹುದು? 1 ಬಾರಿ ಮಾತ್ರ. ಬ್ಲಾಕಿಂಗ್ ಬಿಟ್ಟು. ಭಾರತದಲ್ಲಿ ವಾಲಿಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1951ರಲ್ಲಿ ಈ ವಾಲಿಬಾಲ್ ಇಂಡಿಯಾದಲ್ಲಿ ಸ್ಥಾಪನೆ ಆಗುತ್ತದೆ. ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗುತ್ತದೆ. ಓಕೆನಾ? ಓಕೆ, ಧನ್ಯವಾದಗಳು. ಕ್ಲಾಸ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಹೊಸ ಪ್ರಯತ್ನ ನೋಡೋಣ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನು ಒಂದು 4-5 ಕ್ಲಾಸ್ ಅಷ್ಟೇ. ಈಗ ಆಲ್ರೆಡಿ ಕಾಮನ್ವೆಲ್ತ್ ಒಲಿಂಪಿಕ್ಸ್ ಬಗ್ಗೆ ಮಾಡಿದ್ದೀನಿ. ಪಕ್ಕ 1-2 ಕ್ವಶನ್ ಬಂದೇ ಬರ್ತವೆ. ರೀಸೆಂಟ್ ಫುಟ್ಬಾಲ್ ಬಗ್ಗೆ ಮಾಡಿದ್ದೀನಿ. ಏಷ್ಯನ್ ಗೇಮ್ಸ್ ಬಗ್ಗೆ ಮಾಡಿದ್ದೀನಿ. ಅದೇ ರೀತಿಯಾಗಿ ಕಾಮನ್ವೆಲ್ತ್ ಬಗ್ಗೆ ಮಾಡಿದ್ದೀನಿ. ಈ ರೀಸೆಂಟಾಗಿ ಬಾಸ್ಕೆಟ್ಬಾಲ್ ಬಗ್ಗೆ ಮಾಡಿದ್ದೀನಿ. ಈಗ ವಾಲಿಬಾಲ್ ಬಗ್ಗೆ ಇಷ್ಟು ಕ್ಲಾಸ್ ಇದೆ. ನೀವು ಹೋಗಿ ನಮ್ಮ ಪ್ಲೇ ಲಿಸ್ಟಲ್ಲಿ ನೋಡಿ. ಚೆನ್ನಾಗಿದ್ದರೆ ಕ್ಲಾಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.